ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಟೊಮೆಟೊ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಟೊಮೆಟೊ ತೊಗೊಂಡಿದ್ದೀನಿ. ಬಾದಾಮ್ ಟೊಮೆಟೊ ತೊಗೊಂಡಿದ್ದೀನಿ. 8 ಟೊಮೆಟೊ ಇದೆ ಇದು. ಇದನ್ನೆಲ್ಲ ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಇವಾಗ ನಾವು ಬೇಯಿಸ್ಕೋಬೇಕು. ಆದ್ದರಿಂದ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಇವಾಗ ಹಾಕ್ಕೊಳ್ತೀನಿ. ಮುಳುಗುವಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ. ಈಗ ನೋಡಿ, ಎಲ್ಲ ಕರೆಕ್ಟಾಗಿ ಈ ರೀತಿ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗತ್ತೆ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಹಾಕಿದ್ದೀನಿ ನೋಡಿ. ಇವಾಗ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಕ್ಲೀನಾಗಿ ಇವಾಗ ಬೆಂದಿದೆ ನೋಡಿ ಎಲ್ಲ. ಸ್ವಲ್ಪ ಹೊತ್ತು ಈ ರೀತಿ ಬೆಂದ ನಂತರ ಚೆನ್ನಾಗಿ ಸ್ಟವ್ನ ನಾನು ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇದನ್ನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನಿವಾಗ ಈ ಟೊಮೆಟೊ ಬೇಯಿಸ್ಕೊಂಡಿದ್ನಲ್ವ, ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕಲರ್ ಕೆಂಪಗಿದ್ದಷ್ಟು ಜ್ಯೂಸ್ ಕಲರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಟೇಬಲ್ ಸ್ಪೂನು. ನೋಡಿ, ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕು ಅಂದರೂ ಇನ್ನೊಂದು ಸ್ಪೂನ್ ನೀವು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ. ಒಂದು 1/4 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೂ 1/4 ಸ್ಪೂನಿನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ. ಪೂರ್ತಿಯಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಕರೆಕ್ಟಾಗಿದೆ. ಇವಾಗ ಇದನ್ನು ಶೋಧಿಸ್ಕೋಬೇಕು. ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ. ಜಾಲರಿ ಸಹಾಯದಿಂದ ಸೋಸ್ಕೋಬೇಕು. ಮೊದಲಿಗೆ ನಾನು ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಬೇಸಿಗೆ ಆದ್ದರಿಂದ ತಣ್ಣಗಿರಬೇಕಲ್ವ ಜ್ಯೂಸು, ಆದ್ದರಿಂದ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಅದಕ್ಕೇ ನಾನು ಈ ಜ್ಯೂಸ್ನೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಬೇಗ ಇದನ್ನು ಸೋಸ್ಕೊಂಡ್ಬಿಡ್ಬೋದು ನೋಡಿ. ಇಷ್ಟು ಉಳಿದಿದೆ ಕೊನೆಗೆ ಟೊಮೆಟೊದು ಸಿಪ್ಪೆ ಹಾಗೂ ಬೀಜ ಎಲ್ಲ. ಅದರಲ್ಲಿ ಸ್ವಲ್ಪ ರಸ ಇದೆ. ಆ ರಸನ ನಾನು ಮತ್ತೆ ತೆಕ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಶೋಧಿಸ್ಕೊಂಡೆ. ಇವಾಗ ಅದರಲ್ಲಿರೋ ರಸ ಎಲ್ಲ ಕ್ಲೀನಾಗಿ ಇಳಿದಿದೆ ನೋಡಿ. ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡ್ತಾಯಿದ್ರೆ ಆಯಿತು. ಇವಾಗ ಇದನ್ನು ತೆಗೆದು ಬಿಡೋಣ. ನೋಡಿ, ನೀರು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ತೆಳು ಎಷ್ಟು ನೋಡಿಬಿಟ್ಟು ನೀರನ್ನ ಹಾಕ್ಕೋಬೋದು. ಇವಾಗ ಇದು ಕರೆಕ್ಟಾಗಿದೆ. ಐಸ್ ಕ್ಯೂಬ್ ಎಲ್ಲ ಕರಗಿದಾಗ ಕರೆಕ್ಟಾಗಿ ಇದು ಜ್ಯೂಸ್ ರೆಡಿ ಆಗುತ್ತೆ. ನಮ್ಮ ಸುಂದರ ತ್ವಚೆಗಾಗಿ ನಾವು ಟೊಮೆಟೊನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಈ ರೀತಿ ರಸ ಉಪಯೋಗಿಸಿದ್ರೆ ಟೊಮೆಟೊ ರಸನ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ತೂಕ ಇಳಿಕೆಯಲ್ಲಿ ಕೂಡ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಟೊಮೆಟೊ ರಸ ಕ್ಯಾಲ್ಶಿಯಂ ಯಥೇಚ್ಛವಾಗಿರುತ್ತೆ ಇದರಲ್ಲಿ. ಮೂಳೆ ಮುರಿತಕ್ಕೆಲ್ಲ ತುಂಬಾ ಒಳ್ಳೆಯದು ಟೊಮೆಟೊ ನಾವು ಉಪಯೋಗಿಸೋದು. ನಾನು 1 ನಿಂಬೆಹಣ್ಣನ್ನು ಇವಾಗ ಹಿಂಡ್ಕೊಳ್ತಾ ಇದ್ದೀನಿ. ಬಾದಾಮ್ ಟೊಮೆಟೊ ಆದ್ದರಿಂದ 1 ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ಆದರೆ ನಿಂಬೆಹಣ್ಣೇನು ಹಿಂಡ್ಕೊಳ್ಳೋದು ಬೇಡ. ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ಹಿಂಡ್ಕೋಬೋದು ಅಷ್ಟೇ. ಈ ಟೈಮಲ್ಲಿ ನಾವು ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ನಾವು ಇನ್ನೂ ಸ್ವಲ್ಪ ಸಕ್ಕರೆನ ಬೆರೆಸ್ಕೋಬೋದು. ಬೇಡ ಅಂದರೆ ಬೇಡ. ಕರೆಕ್ಟಾಗಿದ್ದರೆ ಟೊಮೆಟೊ ಯೂಸ್ ಮಾಡೋದು ಹೃದಯಕ್ಕೆ ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲ್ ಮಟ್ಟನ ಇದು ಆದಷ್ಟು ಕಡಿಮೆ ಮಾಡುತ್ತೆ ಟೊಮೆಟೊ. ನೋಡಿ, ನಾನಿವಾಗ ಕಪ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಜ್ಯೂಸನ್ನೆಲ್ಲ. ತ್ವಚೆಯ ಹೊಳಪಿಗಾಗಿ ಇದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಹಸಿಯಾದ ಟೊಮೆಟೊ ತಿಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಾಗತ್ತೆ. ಈ ಥರ ಜ್ಯೂಸ್ಗಳು ಮಾಡಿ ಕುಡಿಯೋದ್ರಿಂದನೂ ತುಂಬಾ ಒಳ್ಳೆಯದು. ಹಲ್ಲಿಗೂ ಕೂಡ ಇದು ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಟೊಮೆಟೊ ಒಟ್ಟಿನಲ್ಲಿ ಉಪಯೋಗಿಸೋದ್ರಿಂದ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಇದು ರಾಮಬಾಣವಾಗುತ್ತೆ. ಆದಷ್ಟು ನೀವು ಆರೋಗ್ಯ ಕಿಡ್ನಿ ಎಲ್ಲ ಚೆನ್ನಾಗಿರಬೇಕು ಅಂದರೆ ನೀವು ಬೇಕಿದ್ದರೆ ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನು ಟೊಮೆಟೊ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಈ ಥರ ಜ್ಯೂಸ್ ಎಲ್ಲ ಮಾಡಿದಾಗ ಹೇಗಿದ್ದರೂ ನಾವು ಸಿಪ್ಪೆ ಹಾಗೂ ಬೀಜ ಎಲ್ಲ ಸೋಸ್ಕೊಳ್ತೀವಲ್ವ, ಯಾವುದನ್ನು ನಾವು ಉಪಯೋಗಿಸಲ್ಲ.
ಆದ್ದರಿಂದ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು ನಾವು. ಇಲ್ಲದಿದ್ದರೆ ಬ್ರೌನ್ ಶುಗರ್ ಅಂತ ಬರುತ್ತಲ್ವ, ಬ್ರೌನ್ ಕಲರ್ದು ಸಕ್ಕರೆ ಇರುತ್ತಲ್ವ, ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಹಸಿ ಟೊಮೆಟೊ ಇರುತ್ತಲ್ವ, ಅದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಟೊಮೆಟೊ ಹಸಿಯಾಗಿ ತಿನ್ನೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಟೊಮೆಟೊಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬರೀ ಟೊಮೆಟೊ ಬೇಕಾದ್ರೂ ನೀವು ತಿನ್ಬೋದು. ಉಪ್ಪು ಹಾಗೂ ಪೆಪ್ಪರ್ ಪೌಡ್ರ್ ಈ ರೀತಿ ಹಾಕ್ಕೊಂಡು ಬೇಕಾದರೂ ನೀವು ಉಪಯೋಗಿಸ್ಕೋಬೋದು, ಸಕ್ಕರೆ ಬೇಡ ಅಂದರೆ. ಇದು ಇರುಳುಗಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಇರುಳುಗಣ್ಣು ಇರ್ತಾರಲ್ವ ಅವರಿಗೆ, ಆಮೇಲೆ ಕೂದಲು ಬೆಳೆಯುತ್ತೆ, ಕಣ್ಣಿಗೆ ತುಂಬ ಒಳ್ಳೆಯದು. ಮಧುಮೇಹಿಗಳಿಗೆ, BP ಇರೋರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಆದ್ದರಿಂದ ಟೊಮೆಟೊ ನಾವು ಪ್ರತಿದಿನ ಅಡುಗೆಯಲ್ಲಿ ಉಪಯೋಗಿಸೋದು ನಮಗೆ ತುಂಬ ಒಳ್ಳೆಯದಾಗುತ್ತೆ. ನೀವು ಬೇಯಿಸಿ ನಮಗೆ ಟೊಮೆಟೊ ಜ್ಯೂಸ್ ಬೇಡ ಅಂದರೆ ಹಸಿ ಟೊಮೆಟೊಲ್ಲಿ ಕೂಡ ನಾನು ಯಾವ ರೀತಿ ಮಾಡಿದ್ದೀನೋ ಬೇಯಿಸೋದು ಬೇಡ, ಹಾಗೆ ಹಸಿಯಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಬೇಯಿಸೋದು ಒಳ್ಳೆಯದಲ್ಲ ಅಂದರೆ 2 ರೀತಿ ನಾನು ಜ್ಯೂಸ್ ಕೂಡ ಹೇಳ್ತಾ ಇದ್ದೀನಿ. ಬೇಯಿಸಿದ್ದನ್ನು ತೋರಿಸಿದ್ದೀನಿ, ಹಸಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಬಾಕಿ ಪದಾರ್ಥ ಎಲ್ಲ ಹಾಕಿ ನೀವು ಜ್ಯೂಸನ್ನ ಮಾಡ್ಕೋಬೋದು. ಈಗ ಟೊಮೆಟೊ ಜ್ಯೂಸ್ ನೋಡಿ ರೆಡಿಯಾಗಿದೆ. ನಿಮಗೆಲ್ಲ ಈ ಟೊಮೆಟೊ ಜ್ಯೂಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.